ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಆ ದಿಂಬು ಹಾಸಿಗೆ ನನ್ನ ನೂಕಿತು, ಈ ನನ್ನ ನಲ್ಲನ ನೋಡೆಂದಿತು. ಪರಿದಾ, ಲೇ ಪರಿದಾ, ಎಲ್ಲೇ ಹೊಂಟಾಗಿದ್ದೀ? ಏನಿವತ್ತು ಈ ಭಾಗ್ಯ ಮಂಜಿ ಪರಿದಾ ಯಾರೊಬ್ರು ಕೈಗೆ ಸಿಗಲ್ರಲ್ಲಪ್ಪ ಮಾತಾಡ್ಬೇಕು ಅಂದ್ರೆ. ಪರತೊಂದು ಅಕ್ಕವ್ರೆ, ಇಲ್ಲೇ ಹಿತ್ಲಾಗಿದ್ದೀನಿ, ಬಂದೇ ಇರಿ. ಲೇ ಏನ್ರಲ್ಲೇ ಎಲ್ಲ ಊರ್ಗಿರ ಪುಟ್ಗಿಟ್ಪುಟ್ಟಿ ಒಂಟ್ಗಿಂಟಾಗಿದ್ದೀರೋ ಹೆಂಗ್ರಲ್ಲೇ? ಯಾಕೆ ಏನಾಯ್ತು? ಅಲ್ಲಿ ಭಾಗ್ಯನೂ ಇಲ್ಲ, ಮಂಜಿನೂ ಇಲ್ಲ, ಇತ್ಲ ಕಡೆಗೆ ನೀನು ಇಲ್ಲ, ಎಲ್ಲವ ಎಲ್ಲೊಂಟಾಗಿದ್ದೀರಿ? ನಾನು ಒಬ್ಳನ್ನೇ ಊರ್ಲಿ ಪುಟ್ಪುಟ್ಟಿ ಅನ್ಕೊಬಿಟ್ಟಿದ್ದೆ ಕಣ್ರಲ್ಲೇ. ಹೌದಾ, ನನಗೆ ಗೊತ್ತಿಲ್ಲ. ಬಾಗಿಂದೋಕ ಮಂಜಿಂದೋಕ ತುಂಬಾ ಹೊತ್ತಾಯ್ತು ನಮ್ಮನೆ ಹತ್ರ ಬಂದು, ಹಾಗೆ ಹೋದ್ರು. ಎಲ್ಲೋಗಿದ್ದಾರೆ ಏನು ಅಂತ ಗೊತ್ತೇ ಇಲ್ಲ ನನಗೆ ನೋಡಿ. ನಿಮ್ಮನೆ ತಕ್ಕ ಬಂದೋಗಿದ್ದಾರಾ? ಮತ್ ನಮ್ಮನೆ ತಕ್ಕ ಬರ್ನೇ ಇಲ್ಲ ಅವರು. ನನ್ನ ಮ್ಯಾಕೆನಾದ್ರೂ ಮುನ್ಗೆನಿಸ್ಕೊಬಿಟ್ಟಿದ್ದಾರ ಹೆಂಗೆ? ಅಯ್ಯೋ ಗೊತ್ತಿಲ್ಲ. ಬಾಗಿಂದು ಅಕ್ಕವರು ನಮ್ಮನೆ ಹತ್ರ ಬಂದಿದ್ರು ಸುಮ್ಮನೆ ಮಾತಾಡ್ಕೊಂಡು ಹೋಗೋದಿಕ್ಕೆ ಅಂತ. ಅದೇ ಸಮಯದಲ್ಲಿ ನಮ್ಮ ಯಜಮಾನ್ದು ಬಂದು ಹಿಂಗೆ ಜಗಳನೆ ತೆಗೆದು ಬಿಡದ. ಏನು ಗಂಡ ಹೆಂಡತಿ ಜಗಳ ಆಡಿದ್ರ? ಯಾಕೆ ಏನಾಯ್ತು? ಅಯ್ಯೋ ನಿಮ್ಗೆ ಗೊತ್ತಲ್ಲ ಪಾರ್ವತಂದು ಅಕ್ಕವ್ರೆ, ನಮ್ದು ಗಂಡ ಎಷ್ಟು ಕಾಟ ಕೊಡ್ತಾರೆ ಅಂತ ಅನ್ಬಿಟ್ಟು ದುಡ್ಡು ಕಾಸೆಲ್ಲನು ಕೊಡಿ ಕೊಡಿ ಅಂತ ಅನ್ಕೊಂಡು ತಲೆ ತಿಂತಾ ಇದ್ರು. ಅದಕ್ಕೋಸ್ಕರ ನಾನು ಜಗಳ ಆಡ್ಬಿಟ್ಟೆ. ಹಂಗ ಯಾಕಂತಲೇ ನಿನ್ ಗಂಡ ಹಂಗ ಆಡನು? ಅಯ್ಯೋ ಬೇವರ್ಸಿಂದು ಮುಂಡೆ ಮಗ ನೋಡಿ, ಅವನು ಸುಮ್ನಾದ್ರೂ ದುಡ್ಡು ಕೊಡಿ ಅಂತ ಅನ್ಬಿಟ್ಟು ನನ್ನ ಕೇಳ್ತಾನೆ ಇರ್ತಾನೆ. ಅಲ್ಲ ನೀವೇ ಹೇಳಿ, ಬಾಗಿಂದು ಅಕ್ಕವರು ದುಡ್ಡು ಎಲ್ಲಾನು ಕೂಡಿಟ್ಕೊಂಡು ಈಗ ಅಂಗಡಿ ಹಾಕ್ಬೇಕು ಅಂತ ಅನ್ಕೊಂಡು ಹೇಳ್ತಾ ಇದ್ದಾರೆ. ಮಂಜಿಂದು ಅಕ್ಕವರು ನೋಡಿದ್ರೆ ಹೊಲದಲ್ಲಿ ಬೋರ್ ತಗ್ಸಿ ನಾನು ಕೂಲಿನಾಲೇನಾದ್ರೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂತದ್ರಲ್ಲಿ ನಾವು ನಕ್ಕ ಸಂಪಾದನೆ ಮಾಡೋದಕ್ಕೆ ಒಂದು ದಾರಿನಾದ್ರೂ ಹುಡ್ಕೊಳ್ಳೋದು ಬೇಡವೇನು? ಅದಕ್ಕೆ ಗಂಡನ ಜೊತೆಲಿ ಜಗಳಕ್ಕೆ ಬಿದ್ಬಿಟ್ಟ. ಹೇ ಜಗಳಕ್ಕೇನು ಬೀಳ್ಬೇಕು ಅಂತ ಅನ್ಬಿಟ್ಟು ಬೀಳ್ಲಿಲ್ಲ. ನಾನು ಹೇಳ್ದೆ ಪಾರ್ವತಂದು ಅಕ್ಕವ್ರನ್ನ ನೋಡಿ ನಾವೆಲ್ಲ ಕಲಿಬೇಕು, ಈಗಾದ್ರೂ 4 ಸಂಪಾದನೆ ಮಾಡಿ ಉಳಿಸ್ಬೇಕು ಅಂತ ಅನ್ಕೊಂಡಿ. ಅದಕ್ಕೇನೆ ನಮ್ದಕ್ಕೆ ಗಂಡ ಬೈಕೊಂಡಿ ನಿಮ್ಮ ಹತ್ರ ಮಾತಾಡ್ತೀನಿ ಅನ್ಕೊಂಡೇನೆ ನಿಮ್ಮನೆ ಹತ್ರ ಹೋದ್ರಲ್ಲ, ಬರ್ಲಿಲ್ವೇನು ನಿಮ್ಮನೆ ಹತ್ರ? ಅಲ್ಲ ಕನ್ಲೆ ಪರೀದ, ಅಲ್ಲ ಕೋತಿ ಮೊಸರನವ ತಿಂದುಬಿಟ್ಟಿ ಮೇಕೆ ಬೈಗೆ ಒರೆಸ್ತಂತಲ್ಲ, ಹಂಗೆ ನೀನು ನಿನ್ ಗಂಡ ಜಗಳಾಡೋದಕ್ಕೆಲ್ಲವ ನನ್ನ ಯಾಕ್ರವ ಮದಿ ಕೇಳ್ಕೊಂಡಿರಿ? ಅಯ್ಯೋ ಸುಮ್ನೆ ಪಾರ್ವತಂದು ಅಕ್ಕವ್ರೆ, ನೀವೇನು ಬೇಜಾರ್ಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಲ್ಲ ನೀವೇ ಅವತ್ತು ಹೇಳಿದ್ರಲ್ಲ ಕೂಲಿ ಕೆಲ್ಸಕ್ಕೆ ಬಂದಿದ್ದೀನಿ, ನಾನು ಅಕ್ಕ ಸಂಪಾದನೆ ಮಾಡಿ ಇಟ್ಕೋಬೇಕು ಹೆಂಗಸರು ಅವ್ರ ಕೈಲಿ ಅಂತ ಅನ್ಬಿಟ್ಟು, ಅದಕ್ಕೇನೆ ಅದನ್ನ ಹೇಳ್ದೆ. ಅವ್ರು ನೋಡಿದ್ರೆ ಬೇರೆ ತರನೇ ತಪ್ಪಾಗಿ ತಿಳ್ಕೊಂಡು ಹೋಗಿದ್ದಾರೆ. ಅಲ್ಲ ಕನ್ಲೆ ಹಿಂಗ ಮಾಡೋದು ನೀನು? ಅಯ್ಯೋ ಬೇಜಾರ್ಗೆ ಮಾಡ್ಕೋಬೇಡಿ, ಬನ್ನಿ ಕೂತ್ಕೊಂಡು ಮಾತಾಡೋದನ್ನ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ, ಆಗ ಮೆಚ್ಚಿಕೊಳ್ಳುವೆ ತರರಂ ತರರಂ ತರರಂ. ಶಿವಪುಂದೋಣ ಎಲ್ಲಿ ನಿಮ್ ಹೆಂಗಸರು ಎಲ್ಲೋಗಿದ್ದಾರೆ? ಅಲ್ಲ ಕನ್ಲ ಸಾಬಿ, ಯಾಕೆ ನಿನ್ಗೆ ಒಬ್ಳೆಂಟಿ ಸಾಕಾಯ್ಕಿಲ್ವಾ? ನನ್ನ ಹೆಂಡ್ತಿನಕ್ಲ ಕೇಳಕ್ ಬಂದಿದ್ದಿ? ಹೇ ಶಿವಪುಂದೋಣ್ಣವ್ರೆ, ನಾನು ಸುಮ್ನೆ ಕೇಳಿದ್ದು. ನಾನು ಸ್ವಲ್ಪ ಪಾರ್ವತಂದು ಅಕ್ಕವ್ರ ಜೊತೆಲಿ ಮಾತಾಡ್ಬೇಕಿತ್ತು. ನೀವೇನು ನಾನು ಪಾರ್ವತಂದು ಅಕ್ಕನ ಬಾಯಿ ತುಂಬಾ ಅಕ್ಕ ಅಕ್ಕ ಅಂತ ಕರಿತೀನಿ, ಈ ತರ ಕೇಳೋದ ನೀವು? ಐ ಸುಮ್ನೆ ತಮಾಷೆಗೆ ಎದ್ರಕೊಬಿಟ್ಟೆ ಅನ್ನೋ ನಾನು ತಮಾಷೆ ಮಾಡಿದಕ್ಕೆ. ಸರಿ ಯಾಕೆ ನಾನು ಹೆಂಡತಿ ಹುಡುಕ ಹೋಯ್ತಿದ್ದೆ ಹೇಳು? ಅಲ್ಲ ಪಾರ್ವತಂದು ಅಕ್ಕವರು ಬುದ್ಧಿಗೆ ಹೇಳ್ತೀನಿ ಅಂತ ಅನ್ಬಿಟ್ಟು ಬುದ್ಧಿನ ಲದಿತಿನ ಕಳಿಸ್ತಾ ಇದಾರಲ್ಲ ನಮ್ಮ ಹೆಂಗಸ್ರನ್ನ. ಏನ್ ಹೇಳ್ಬೇಕದಕ್ಕೆ? ಯಾಕಪ್ಪ ನನ್ನ ಹೆಂಡತಿಯ ಏನ್ ಹೇಳ್ಕೊಟ್ಟಿದ್ದಾಳಂತೆ ನಿನ್ ಹೆಂಡತಿಗೆ? ಅದೇನೋ ಬದ್ಕೋದಾರಿ ಹೇಳ್ಕೊಡ್ತೀನಿ ಅಂತ ಅನ್ಬಿಟ್ಟು ಗಂಡ ಹೆಂಡ್ರನ್ನ ಜಗಳಕ್ ನಿಲ್ಲಿಸ್ಬಿಡದ ದುಡ್ಡು ಕಾಸನ್ ವಿಚಾರಕ್ಕೇನೆ. ನನ್ನ ಹೆಂಡತಿ ಏನು ಮನೇಲಿ ತಯ್ಯ ತಕ್ಕ ಅಂತ ಕುಣಿತಾ ಇದ್ದಾಳೆ ಗೊತ್ತಾ? ನಾನೇ ಬಿಸ್ನೆಸ್ ಮಾಡಿ ಇಲ್ಲಿ ಸ್ವರ್ಗೋಗಿರೋದು ಸಾಕು. ನನ್ನ ಹೆಂಡತಿ ನೋಡಿದ್ರೆ ಏನೋ ಟೈಲರಿಂಗ್ದು ಮಿಷಿನ್ ತಗೊಂಡ್ ಬಂದು ಹೊಲಿಗೆ ಹಾಕೋದ್ನ ಕಲಿತೀನಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ದುಡ್ಡು ಸಂಪಾದನೆ ಮಾಡ್ತೀನಿ ಅಂತ ಅನ್ಕೊಂಡು ಕುಣಿತಾ ಇದ್ದಾಳಲ್ಲ. ಯಾರು ಹೇಳಿದ್ರು ಅಂತ ಅಂದ್ರೆ ಪಾರ್ವತಂದು ಅಕ್ಕವ್ರು ಹೇಳ್ತಾ ಇದ್ರು ಅಂತ ಅನ್ಬಿಟ್ಟು ಹೇಳಿದ್ರು. ಯಾಕೆ ಬೇಕು ಪಾರ್ವತಂದು ಅಕ್ಕವ್ರಿಗೆ ನಮ್ಮ ಹೆಂಡ್ರು ತಲೆ ಕೆಡ್ಸ ಅಂತ ಕೆಲ್ಸ ಎಲ್ಲ? ಅಲ್ಲ ನನ್ನ ಹೆಂಡತಿ ಎಲ್ಲ ತಪ್ಪ ಹೇಳ್ಕೊಟ್ಟಿದ್ದಾಳು, ಬದುಕದಾರಿ ತಾನೇ ಹೇಳ್ಕೊಟ್ಟಿರೋದು. ಅಯ್ಯೋ ಬಿಡಿ, ಬದುಕಂಗಿದ್ರೆ ನೀವು ಬದುಕಿ ನಿಮ್ ಹೆಂಡ್ರನ್ನ ಬದುಕಿಸ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ನಮ್ಮ ಹೆಂಡತಿಗೆಲ್ಲ ಈ ತರ ತಲೆಗೆ ತುಂಬ್ತು ಅಂತ ಅಂದ್ರೆ ನಾವ್ ಎಲ್ಲಿಗೆ ಹೋಗೋಣ? ಅಯ್ಯೋ ಸುಮ್ಕಿರಪ್ಪ, ನಾನು ನನ್ನ ಹೆಂಡತಿಗೆ ಹೇಳಿ ಸಾಕಾಗದೆ ಇಲ್ಲ. ಈ ತಿಮ್ಮಿ ಮನೇಲಿ ಮರ್ಯಾದೆಯಿಂದವ ಬಿದ್ದಿರೋ ಊರವ್ರಿಗೆಲ್ಲ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಅನ್ಬಿಟ್ಟು ಬದುಕದಾರಿ ಹೇಳ್ಕೊಡ್ತೀನಿ ಅನ್ಕಂಡು ಊರ್ ತುಂಬಾ ಹೇಳ್ಕೊಟ್ಬಿಟ್ಟು ನನ್ನ ಬೀದಿಲೆಲ್ಲ ಹೋಗ ಅವ್ರು ಬರೋರು ಎಲ್ಲ ಕೇಳ್ತಾರೆ ಹಿಂಗೆ ಯಾಕ್ಲೆ ಮಾಡಿ ಅನ್ಕಂಡು ಹಂಗವೇ ಹೇಳು. ಆ ಬುದ್ಧಿನೇ ಬಿಡಕ್ಕಿಲ್ಲ ನೋಡು. ನಾನ್ ತಾನೆಯ ಎಷ್ಟು ಅಂತ ಅನ್ಬಿಟ್ಟು ಹೇಳನೆ ಹೋಗಪ್ಪ, ನನ್ಗಂತೂ ಹೇಳಕೈಕಿಲ್ಲ ನನ್ನ ಹೆಂಡತಿಗಿನ್ ಬುದ್ಧಿಯ. ಅಲ್ಲ ಶಿವಪುಂದು ಅಣ್ಣ, ನಿಮ್ ಹೆಂಡತಿನ ನೀವು ಹದ್ಬಸ್ತಲ್ಲಿ ಇಟ್ಕೋಬೇಕು ಅಲ್ವಾ? ಅಯ್ಯೋ ಹದ್ಬಸ್ತಲ್ಲಿ ಇರಮಿ ಅನ್ಬಿಟ್ಟು ಮದ್ವೆ ಆದ ಕಾಲದಿಂದವೇ ಇಲ್ಲಿವರೆಗೂ ಹೇಳ್ಕೊಂಡೆ ಬಂದವನಿ. ಏನ್ ಮಾಡಿದ್ರುವೆ ನಾನು ಹೇಳಿದ್ನೇ ಕೇಳಕ್ಕಿಲ್ಲ ವೆಣ್ಣು.
ಹಂಗುವೆ ನಾನೇನಾರು ಮಾತಾಡಿ ಹೇಳಕೋಯ್ತು ಅಂತಂದ್ರೆ ದೊಡ್ಡದಾಗ ಅವ್ರ ಅವ್ವನ ಕರೆಸ್ಬಿಟ್ಟು ಕೊಡೋ ಅನ್ಕಂಡು ತೆಗೆದು ಬಿಡ್ತಾಳೆ ಮನೇಲಿ ರಾಘವ. ಅವ್ರವ್ವ ನನಗೆ ಬಾಯಿ ಬಂದಂಗೆ ಚೆನ್ನಾಗಿ ಉಗಿದ್ಬಿಟ್ಟು ಒಯ್ತಾಳೆ. ಇದಕ್ಕೆ ನಾನೇ ಹೆದರ್ಕೊಂಡು ಮೂಲೆ ಸೇರ್ಕೊಂಡವನಿಕಲ್ಲೋ ನನ್ನ ಹೆಂಡ್ತಿತ್ತವು. ಅಲ್ಲ ನೀವೇನೋ ಮೂಲೆಗೆ ಸೇರ್ಕೊಂಡಿದ್ದೀರಿ ಹಂಗಂತ ಅಂದ್ಬಿಟ್ಟು ಊರಲ್ಲಿರೋ ಗಂಡಂದ್ರನ್ನೆಲ್ಲ ಮೂಲೆಗೆ ಸೇರ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀರಲ್ಲ ನೀವು ಗಂಡ ಹೆಂಡತಿ ಸರಿ ಅಂತಾರ. ನಿಮ್ ಹೆಂಡತಿ ನೋಡಿದ್ರೆ ನಮ್ ಹೆಂಗಸ್ರನ್ನೆಲ್ಲ ಹಾಳು ಮಾಡ್ಕೊಂಡು ತಿರುಗ್ತವ್ರೆ. ನೀವು ನೋಡ್ತು ಅಂತಂದ್ರೆ ಹೆದರ್ಕೊಂಡು ಕೂತಿದ್ದೀನಿ ಮನೇಲಿ ಅಂತ ಅನ್ಕೊಂಡು ಹೇಳ್ತೀರಿ. ನಿಮ್ಮಂಗೆ ನಾವು ಕೂತ್ಕೊಳ್ಳೋದಕ್ಕಾಗತ್ತೇನೋ? ಅಯ್ಯೋ ಅದೇನು ನಡಿಯಪ್ಪ, ನಾನು ಬರ್ತೀನಿ ನಿನ್ ಜೊತೆಗೆ. ಅದೇನ್ ನನ್ನ ಹೆಂಡತಿ ಏನ್ ಮಾಡಿದಳು ಏನ್ ಹೇಳ್ಕೊಟ್ಟಿದ್ದಾಳು ಅಂತ ಅನ್ಬಿಟ್ಟು ಕೇಳಕೈತೆ. ಬನ್ನಿ ಹೋಗೋಣ. ಅಲ್ಲಕ್ಕಂದ್ಲೆ ಈ ಥರ ಆ ಥರ ಬದುಕಿ ನೀವು ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಡಕೋಯ್ತು ಅಂತಂದ್ರೆ ನಿನ್ ಗಂಡ ನನ್ನೇ ಹುಡಿಕಂಡು ನಮ್ಮನೆ ತಕ್ಕ ಹೋಗೋನೆ ಅನ್ಬಿಟ್ಟು ಹೇಳ್ತಾ ಇದೆಯಲ್ಲ, ಹಿಂಗೆ ಏನ್ಲೇ ಮಾಡಾನೆ ನಾನು? ಪರತೊಂದು ಹಾಕೋರೆ ಸುಮ್ನಿರಿ, ನೀವು ಯಾಕೆ ತಲೆ ಕೆಡಿಸ್ಕೊತೀರಿ? ನಾವು ಗಂಡ ಹೆಂಡತಿ ಜಗಳ ಆಡ್ಕೊಂಡಿದ್ದೀವಿ, ಮತ್ತೆ ಸರಿ ಹೋಗ್ತೀವಿ. ಅದೇನ್ ಸರಿ ಓದಿಯೋ ಪುಟ್ಟಿಯೋ ನಾ ಕಾಣೆ. ಲೇ ಯಾವಳ್ಳೆ ಪರತಿ ಇಲ್ಲೆನ್ಲೇ ಮಾಡ್ತಾ ನಿಂತಿದಿ? ಅಯ್ಯೋ ಯಾವತ್ತುವೆ ನನ್ನ ಹುಡಿಕ ಬರ್ದೇ ಇರೋ ಶಿವಪ್ಪ ಇವತ್ತ್ಯಾಕಪ್ಪ ಹುಡಿಕ ಬರ್ತಿದ್ದಾನೆ ಇಲ್ಲಿಗೆ? ಲೇ ಪಾರ್ವತಿ, ಮನೆಯೊಳ ಕೆಲ್ಸನ ಮಾಡು ಅಂತ ಅನ್ಕಂಡು ಬಿಟ್ಟಿದ್ದನ ಊರಲ್ಲಿ ನಿನ್ನ. ಅಯ್ಯೋ ನಾನೇನ್ ಮಾಡ್ದೆ ಅಂತ ಅನ್ಬಿಟ್ಟು ಇಲ್ಲಿವರೆಗೂ ಹುಡಿಕ ಬಂದು ನಾಲ್ಕು ಜನದದ್ರಕ್ಕೆ ಬೈತಾ ಇದ್ದೀರಿ ನಂಗೆ? ಅಲ್ಲ ಈ ಸಾಬ್ರ ಮುಂದೆ ಏನ್ ಹೇಳ್ಕೊಟ್ಟಿದ್ದೀನಿ ನೀನು? ಸಾಬ್ರಪ್ಪ ನನ್ನ ಬೀದಿಲ್ ಅಡ್ಡಾಕಂಡು ಜನದ ಮುಂದೆ ಅಲ್ಲವಾ ವಾಚರ್ ಬಚರ್ ಬೈಕಂಡು ಕೇಳ್ತಾವನಲ್ಲ, ನಿನ್ಗೆ ಹಾಕ್ಲೇಬೇಕಿತ್ತು ಈ ವ್ಯವಹಾರಗಳು. ಸುಮ್ಕೆ ಮನೇಲಿ ಉಣ್ಣ ಮನಿ ಕಣ್ಣ ಅಂತ ಅನ್ಕಂಡು ಮನೆ ತಾವು ಓಡಾಡ್ಕೊಂಡು ಇರದ ಬಿಟ್ಬಿಟ್ಟಿ ಇಲ್ಲಿ ಕೇಮಿಲ್ದಂಗೆ ಬಂದವಳೆ. ಅವ್ರಿಗೆ ಬದುಕದಾರಿ ಹೇಳ್ಕೊಡ್ತೀನಿ ಹಂಗೆ ಹಿಂಗೆ ಅಂತ ಅನ್ಕಂಡು ಹೇಳ್ಕೊಡಕ್ಕೆ. ರೀ ನಾನೇನೋ ಪರಿದನ್ಗೆ ತಲೆ ಕೆಡ್ಸಕ್ ಹೋಗಿಲ್ಲ. ಅವಳೆಯ ಏನೋ ಬದುಕ್ತೀನಿ ಬಾಳ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅನ್ಕೊಂಡೆ ಅವಳ ಗಂಡನ ಜೊತೆ ಜಗಳ ಆಡಿದ್ರೆ ನಾನೇನ್ ಮಾಡನೆ? ಅಲ್ಲ ರೀ, ನೀವು ನನ್ನ ಜೊತೆಲಿ ಜಗಳಕ್ಕೆ ಬಿದ್ದುಬಿಟ್ಟು ಅಲ್ಲಿ ಪಾರ್ವತಂದು ಅಕ್ಕನ ಕೇಳ್ತೀನಿ ಅಂತ ಅನ್ಕೊಂಡು ಹೋದಾಗ ನಾನು ಸುಮ್ಮನೆ ಅನ್ಕೊಂಡ್ಬಿಟ್ಟಿದ್ದೆ. ನೀವು ನೋಡಿದ್ರೆ ನಿಜವಾಗ್ಲೂ ಶಿವಪುಂದು ಅಣ್ಣನ್ಗೆ ಹೋಗಿ ಅಂಟಕ್ಕೆ ಬಿಟ್ಟಿದ್ದೀರಲ್ಲ ವಿಚಾರನ. ಏನಂತ ಅಂತಾರೆ? ಅಲ್ಲ ಕಂಡವ್ರ ಸಂಸಾರನ ಹಾಳು ಮಾಡೋದು ತಪ್ಪು ಅಂತ ಅನ್ಬಿಟ್ಟು ನಿಮಗೆ ಗೊತ್ತಾಗೋದಿಲ್ವೇನೋ? ಇಲ್ಲಿ ನಮ್ದು ಸಂಸಾರನೇ ಹಾಳಾಗ್ತಾ ಇದೆ ಅಂತದ್ರಲ್ಲಿ ನಾನು ಕಂಡವ್ರದ್ದು ಸಂಸಾರ ನೋಡ್ಕೊಂಡು ಕೂತ್ಕೊಳ್ಳೋದಕ್ಕಾಗತ್ತಾ? ನೀವು ಸುಮ್ಮನೆ ನಿಂತ್ಕೊಡಿ. ಅಲ್ಲ ನಮ್ಮನೆ ವ್ಯವಹಾರಕ್ಕೆ ಈ ಪಾರ್ವತಂದು ಹಾಕೋರು ಏನಕ್ಕೆ ತಲೆ ಹಾಕಿದ್ರು? ನಾವು ಗಂಡ ಹೆಂಡತಿ ದುಡಿತೀವಿ ತಿಂತೀವಿ ಏನಾದ್ರೂ ಮಾಡ್ಕೊಂತೀವಿ. ಅದನ್ನ ಬಿಟ್ಬಿಟ್ಟು ದುಡ್ಡು ಕಾಸೆಲ್ಲ ಹಂಗ್ ಮಾಡಿ ಹಿಂಗ್ ಮಾಡಿ ನೀನು ಬಿಸ್ನೆಸ್ ಮಾಡು ಅಂತ ಅನ್ಕೊಂಡು ಯಾಕೆ ಹೇಳ್ಕೊಡ್ಬೇಕಿತ್ತು ನಿನ್ಗವ್ರು? ಅಲ್ಲ ನನಗೆ ಅವರು ಹೇಳ್ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ನಾನೆಲ್ಲಿ ಹೇಳ್ದೆ? ಅವರು ಮಾತಾಡ್ತಾ ಇದ್ರು, ನಾನು ಕೇಳಿಸ್ಕೊಂಡು ಬಂದೆ. ಬೇರೆಯವರೆಲ್ಲರೂ ಅದೇ ತರ ವ್ಯವಹಾರ ಮಾಡ್ಬೇಕು ಅನ್ಕೊಂಡಿದ್ದಾರೆ, ನಾನು ಹಾಗೆ ವ್ಯವಹಾರ ಮಾಡ್ತೀನಿ ಅಂತ ಹೇಳಿದ್ದೆ. ನಿಮಗೆ ದೊಡ್ಡ ತಪ್ಪಾಗೋಯ್ತು. ಏನಂತ ಅನ್ಕೊಂಡ್ಬಿಟ್ಟಿದ್ದೀರಿ? ಹೆಂಗಸ್ರು ಅಂತಂದ್ರೆ ಮನೆ ಒಳಗೂ ಕೆಲಸ ಮಾಡ್ಕೊಂಡು ಹೊರಗಡೆನೂ ದುಡ್ಕೊಂಡು ಬರೋದಲ್ದೇನೆ ನಾವು ಹೇಗೋ ಬಿಸ್ನೆಸ್ಸು ಮಾಡ್ತೀವಿ ಅಂತ ಅಂದ್ರೆ ನಿಮ್ಗೆ ಸಹಿಸೋದಕ್ಕಾಗ್ತಿಲ್ಲ ನೋಡಿ. ಸಾಬ್ರಪ್ಪ ಹೆಂಗೋ ನಾಲ್ಕಾಸ ದುಡಿತಾವಳೆ ತಾನೆ, ಅದಕ್ಕೆ ಖುಷಿ ಪಡು. ಯಾರ ಮನೆಗೆ ಮಾಡೋಳು? ನಿಮ್ಮ ಮನೆಗೆ ತಾನೇ ಅವಳು ಮಾಡೋದು, ನಿನ್ ಮಕ್ಳಿಗೆ ತಾನೇ ಮಾಡೋದು. ಅದ ಬಿಟ್ಬಿಟ್ಟಿ ನೀನು ಹಿಂಗ ಆಟಾಡೋದವಳನ್ನ. ಪಾರತೊಂದು ಹಾಕೋರೆ ನಾನು ಅವತ್ತೇ ನಿಮ್ಗೆ ಹೇಳಿರ್ಲಿಲ್ವೇನೋ? ನಮ್ಮ ಮನೇಲಿ ಈಗ ಸ್ವಲ್ಪ ಕಷ್ಟ ಇದೆ ದುಡ್ಡುಕಸ್ಗೆ. ನಮ್ದು ಬೇಗಮೇನೆ ಒಂದ್ ಸ್ವಲ್ಪ ದುಡ್ದು ಹೇಗಾದ್ರೂ ಜೀವನ ಮಾಡ್ಲಿ ಅಂತ ಅನ್ಬಿಟ್ಟು ಅದನ್ನ ಬಿಟ್ಟು ಇವರು ಬಿಸ್ನೆಸ್ ಮಾಡ್ತೀನಿ ಅದಕ್ಕೆ ದುಡ್ಡು ಹಾಕಿ ಬಂಡವಾಳ ಕೊಡಿ ಅಂತ ಅನ್ಕೊಂಡು ಕೇಳ್ತು ಅಂತಂದ್ರೆ ಎಲ್ಲಿಂದ ಬಂಡವಾಳ ಕೊಡೋಣ ಈಗ? ನಾನೇನು ನಿಮ್ಮ ಹತ್ರ ಬಂಡವಾಳ ಕೇಳ್ತಿಲ್ಲ. ನನ್ನ ದುಡ್ಡಲ್ಲಿ ನಾನೇನೇ ಹೇಗಾದ್ರೂ ಬಿಸ್ನೆಸ್ ಮಾಡ್ತೀನಿ. ನೀವು ದುಡ್ಕೊಂಡು ಬಂದು ಮನೇನ ನಿಭಾಯಿಸ್ಕೊಳ್ಳಿ. ಇದೊಂದು ತಿಂಗಳು ನಾನು ಎಲ್ಲೂ ಹೊರಗಡೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿದ್ದು. ಸಾಬ್ರಪ್ಪ ಈಗ ನೀವು ಹೆಂಗಾರ ಮಾತಾಡ್ಕೊಳ್ಳಿ, ನನ್ನ ಹೆಂಡ್ತಿದು ತಪ್ಪಿಲ್ಲ ಅಂತ ಅನ್ಬಿಟ್ಟು ನಾನು ಹೇಳಾಯ್ತು ತಾನೇ. ನನ್ನ ಹೆಂಡ್ತಿ ಏನೋ ಪತ್ಕದಾರಿಯೇ ಹೇಳ್ಕೊಟ್ಲು ಅಂತಂದ್ರೆ ನಿನ್ನ ಹೆಂಡ್ತಿಯನ್ನ ಕೇಳ್ಕೊಂಡು ಮಾಡೋಳೆ ಅಂತವಳು ಅವಳ ತಲೆಲೇನು ಬುದ್ಧಿ ಇತ್ತಿಲ್ವಾ? ನೋಡಿದ್ರಾ ಹೇಳ್ಕೊಟ್ಟವ್ರ ಮನೆಯವರೇನೆ ಹೇಗೆ ಹೇಳ್ತಾ ಇದ್ದಾರೆ ಅಂತ ಅನ್ಬಿಟ್ಟು. ಅಂಥದ್ರಲ್ಲಿ ನೀವು ಅವ್ರ ವಿಚಾರಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಅನ್ಕೊಂಡು ಹೇಳ್ತಿರಲ್ಲ. ನಿಮ್ಗೆ ಏನ್ ಗೊತ್ತು ಬಿಸ್ನೆಸ್ ಬಗ್ಗೆ ಎಲ್ಲ? ತಲೆ ಬುಡ ಏನು ಅರ್ಥ ಆಗೋದಿಲ್ಲ ನಿಮ್ಗೆ. ಇಲ್ದೇ ಇರೋದೇ ಹೇಳ್ಕೊಂಡು ತಿರುಗ್ಬಿಡ್ತೀರಿ. ಅಲ್ಲ ಕಣಪ್ಪ, ಅಷ್ಟೋ ಇಷ್ಟೋ ಅವಳು ದುಡಿತೀನಿ ಅಂತ ಅಂದ್ರೆ ನೀನು ಅವಳಿಗೆ ಹೇಳ್ಬೇಕು ಚೆನ್ನಾಗಿರೋದ ಬದುಕದ ಅನ್ಬಿಟ್ಟು ನೀನೇ ಹಿಂಗ ಆಡ್ತೀಯಲ್ಲ. ನೋಡಿ ಈಗ ಹೇಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಹಾಗೆ ಬೇಕಿದ್ರೆ ಕೆಲ್ಸಕ್ಕೆ ಹೋಗ್ಲಿ ಅವರು. ಅದನ್ನ ನಾನು ಯಾವತ್ತೂ ಬೇಡ ಅಂತ ಅನ್ಬಿಟ್ಟು ತಡೆಯೋದಿಲ್ಲ. ಅಂಥದ್ರಲ್ಲಿ ಈಗ ಮನೆಗೆ ಏನೋ ದುಡ್ಡು ಹಾಕಿ ಬಂಡವಾಳ ಮಾಡ್ತೀನಿ ಅಂತಿದಾರಲ್ಲ ಆ ಬಿಸ್ನೆಸ್ನ, ಅದನ್ನ ನಾನು ಕೇಳ್ತಾ ಇರೋದು. ಅದನ್ನ ಅವರು ಮಾಡೋದು ಬೇಡ. ಲೇ ಪರಿತಾ, ಅವ್ನು ಹೇಳೋದು ಸರಿಗೆ ಅದೇ ಕಲೆ. ಹೆಂಗೋ ಈಗ ಸ್ವಲ್ಪ ದಿನದ ಮಟ್ಟಿಗೆ ಸುಮ್ಕಿರು ಅಂತ ಅನ್ಬಿಡ್ತಾನೆ ಅವ್ನು ಹೇಳ್ತಾ ಇರೋದು. ನೀನು ಹೋಗೋ ಕೆಲ್ಸಕ್ಕೆ ಅವ್ನ ಅನ್ನ ಕೇಳ್ತಾ ಇಲ್ವಲ್ಲ. ಈಗ ಅದೇನೋ ಅಮ್ಮ ಮಿಸಿನ ತಂದಿ ಮಾಡ್ತೀನಿ ಮನೇಲಿ ಅಂತಿದ್ಯಲ್ಲ, ಅದೆಲ್ಲವ ಪುಟ್ಲೆ ತಗೋಸಿದೀನ. ಸುಮ್ಕೆ ಅವ್ನು ಹೇಳ್ದಂಗೆ ಕೇಳ್ಕ ಇರ್ಲಿ, ಅವನೇ ದುಡ್ಕೊಂಡು ತಂದಾಕ್ಲಿ. ಆಯ್ತು, ಈ ತಿಂಗಳಿಂದ ನಾನು ಮನೆಗೆ ಏನ್ ಬೇಕು ನಾನೇ ಮಾಡ್ತೀನಿ. ನೀವು ಸ್ವಲ್ಪ ನನ್ಗೆ ಸಹಾಯ ಮಾಡ್ಕೊಂಡು ಹೋಗಿ ಸಾಕು. ಅದನ್ನ ಬಿಟ್ಟು ಮನೇಲಿ ಇರೋ ದುಡ್ಡನ್ನು ಕರ್ಗಿಸ್ತೀನಿ ಅಂತ ಅಂದ್ಬಿಟ್ಟು ದಯವಿಟ್ಟು ಹೇಳಕ್ ಬರ್ಬೇಡಿ. ಲೋ ಸಾಬ್ರಪ್ಪ, ಇಬ್ರುವೆ ಅರ್ಥ ಮಾಡ್ಕೊಳ್ಳಿ. ಗಂಡ ಹೆಂಡತಿ ಆದವರು ಒಂದೇ ತರವ ಯೋಚನೆಯ ಮಾಡ್ಬೇಕು. ಮನೆಗೆ ಏನ್ ಒಳ್ಳೇದು ಏನ್ ಕೆಟ್ಟದು ಅಂತವ. ಎತ್ತು ಏರ್ಗಳಿತು ಕೋಣ ನೀರ್ಗಳಿತು ಅನ್ನಂಗೆ ಅವಳು ಆ ದಾರಿ ನೀನು ಈ ದಾರಿಯನ್ನ ಕೊಯ್ತು ಅಂತಂದ್ರೆ ಮರ್ಯಾದೆ ಹೋಗೋದು ನಮ್ದು ಹೊತ್ತು ಕಂಡವ್ರದಲ್ಲ.
ಮನೆ ಒಳಗಲ್ ಜಗಳವ ಬೀದಿಗೆ ತಂದು ಹಿಂಗೆ ಜಗಳ ಮಾಡ್ಕೊಂಡು ನಿಂತ್ಕತಿರಲ್ಲ ನಿಮ್ಗೆ ಏನಂತ ಅಂದರು ಇಬ್ರುವೆ ಅದೇನು ಮಾತಾಡ್ಕಂಡು ಸರಿಗೆ ಹೋಗಿ ಜೀವನ ಮಾಡ್ಕಂಡು ವೀಕ್ಷಕ್ರೆ ಸಂಸಾರ ಅಂತ ಅನ್ಬೇಕಿಂದವ ಒಂದು ಮನೆಯ ನಿಭಾಯಿಸುವಾಗ ಗಂಡನುವೆ ಮುಖ್ಯ ಹೆಂಡತಿನೂ ಮುಖ್ಯ ತಾನೆ ಅದ ಅರ್ಥ ಮಾಡ್ಕೊಂಡು ಹೋಗದ ಬಿಟ್ಬಿಟ್ಟು ನಾನು ಹಂಗೆ ನೀನ್ ಹಿಂಗೆ ಅಂತ ಅನ್ಕೊಂಡು ಎತ್ತಾಡಕ್ ಹೋದಾಗ್ಲೇ ಸಂಸಾರ ಹಾಳಾಗೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಕಥೆಗಳನ್ನ ನೋಡ್ರಪ್ಪ.